ಮೋದಿಕೆ ಮಾರ್ನಿಂಗ್. ಇವತ್ತಿನ ಸೆಷನಲ್ಲಿ ಒಬ್ಬ ಹೊಸ ಪ್ರಾಸ್ಪೆಕ್ಟ್ಗೆ ಮೋದಿಕೆರ್ನ ಮಾರ್ಕೆಟಿಂಗ್ ಪ್ಲಾನ್ ಹೇಗೆ ತೋರಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಜೊತೆ ಒಂದು ಲೈಫ್ ಚೇಂಜಿಂಗ್ ಬಿಸ್ನೆಸ್ ಆಪರ್ಚುನಿಟಿನ ಶೇರ್ ಮಾಡ್ತೀನಿ. ಈ ಬಿಸ್ನೆಸ್ಸಲ್ಲಿ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇಲ್ಲ, ಲಾಸ್ ಇಲ್ಲ, ಯಾವುದೇ ಥರ ಟಾರ್ಗೆಟ್ ಇಲ್ಲ, ಯಾವುದೇ ಥರ ಸೇಲ್ಸ್ ಇಲ್ಲ. ಫ್ರೀ ಟೈಮಲ್ಲೂ ಈ ಬಿಸ್ನೆಸ್ನ ಮಾಡ್ತಾ ಥೌಸಂಡ್ಸ್, ಲ್ಯಾಕ್ಸ್ ಆರ್ ಕ್ರೋಸ್ ಟುಗೆದರ್ ಇನ್ಕಮನ್ನು ನೀವು ಜನರೇಟ್ ಮಾಡ್ಬೋದು. ಹಣ ಸಂಪಾದನೆ ಮಾಡೋದಕ್ಕೆ 2 ದಾರಿಗಳಿರುತ್ತೆ. ಮೊದಲನೇದು ಒಬ್ಬರ ಕೆಳಗಡೆ ಕೆಲಸ ಮಾಡೋದು ಅಥವಾ ಸ್ವಂತವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ತುಂಬ ಜನ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ, ಮಾಡಿದ್ರು ಅದರಲ್ಲಿ ಪ್ರಾಫಿಟ್ ಆದರೂ ಆಗ್ಬೋದು ಅಥವಾ ಲಾಸ್ ಆದರೂ ಆಗ್ಬೋದು. ಈ ರೀಸನ್ಗೆ ತುಂಬ ಜನ ಜಾಬ್ ಪ್ರಿಫರ್ ಮಾಡ್ತಾರೆ. ಯಾವತ್ತಾದರೂ ಒಬ್ಬ ವ್ಯಕ್ತಿ ಜಾಬ್ ಮಾಡ್ತಾ ಮಾಡ್ತಾ ಕರೋರ್ಪತಿ ಆಗಿರೋದನ್ನು ಕೇಳಿದ್ದೀರಾ? ಇಲ್ವಲ್ಲ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾರೋ ಅವರೇ ಕರೋರ್ಪತಿಗಳಾಗ್ತಾರೆ. ಬಿಸ್ನೆಸ್ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಫ್ರಾಂಚೈಸಿ ಓನರ್ ಆಗಬೇಕು. ಫ್ರಾಂಚೈಸ್ ಓನರ್ ಅಂದರೆ ನೀವು ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ ಅಥವಾ ಕಂಪ್ನಿ ಲೈಕ್ H&M, ಮೆಕ್ಡೊನಾಲ್ಡ್ಸ್ ಎಕ್ಸೆಟ್ರಾ ಇವರು ಫ್ರಾಂಚೈಸಿ ಓನ್ ಮಾಡ್ತಾರೆ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಫಂಡ ಏನಂದರೆ ಓನರ್ 3% ಕೆಲಸ ಮಾಡಿದ್ರೆ 97% ಅವ್ರ ಕೆಳಗಡೆ ಕೆಲಸ ಮಾಡೋ ಟೀಮ್ ಮಾಡ್ತಾರೆ. ಸೊ ಇದೇ ಥರ ತುಂಬ ಜನ ಇರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಗದೆ ಇರೋರು. ಯಾಕಂದರೆ ಅವ್ರ ಹತ್ರ ಹಣ ಇರೋದಿಲ್ಲ. ಯಾವ ಫ್ರಾಂಚೈಸಿ ಮಾರ್ಕೆಟಲ್ಲಿ ತುಂಬ ಹೆಸರು ಮಾಡಿರ್ತಾರೋ ಆ ಫ್ರಾಂಚೈಸಿ ಮಾತ್ರ ತಗೋತಾರೆ. ಆದರೆ ದೇರ್ ಇಸ್ ಒನ್ ಕಂಪನಿ ಯಾವುದೇ ಥರ ಹಣ ಇನ್ವೆಸ್ಟ್ ಮಾಡದೆ ಬಿಸ್ನೆಸ್ ಮಾಡ್ಬೋದು. ಯಾವುದೇ ಲಾಸ್ ಆಗೋದಿಲ್ಲ, ಯಾವುದೇ ಟಾರ್ಗೆಟ್ ಇರೋದಿಲ್ಲ, ಏನೂ ಮಾರಾಟ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಫ್ರೀ ಟೈಮಲ್ಲಿ ಮಾಡ್ಬೋದು. ಇವಾಗ ನಿಮಗೆ ಒಂದು ಸಿಂಪಲ್ ಕ್ವೆಶನ್ ಕೇಳ್ತೀನಿ. ನಾವು ಪ್ರತಿ ತಿಂಗಳು ಡೈಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಲೈಕ್ ಸೋಪ್, ಟೂತ್ಪೇಸ್ಟ್, ಟೀ, ಕಾಫಿ, ಹೇರ್ ಆಯಿಲ್, ಡಿಟರ್ಜೆಂಟ್, ಡಿಶ್ ವಾಷಿಂಗ್ ಲಿಕ್ವಿಡ್, ಹೆಲ್ತ್ ಸಪ್ಲಿಮೆಂಟ್, ಕಾಸ್ಮೆಟಿಕ್ಸ್ ಎಕ್ಸೆಟ್ರಾ ಈ ಎಲ್ಲ ಪ್ರಾಡಕ್ಟ್ಗಳನ್ನು ನಾವು ರಿಟೇಲ್ ಶಾಪ್ ಅಥವಾ ಸೂಪರ್ ಮಾರ್ಕೆಟಿಂದ ಖರೀದಿ ಮಾಡ್ತೀವಿ. ಆದರೆ ಯಾವತ್ತಾದರೂ ಅಂಗಡಿಯವರು, ಸರ್ ನೀವು ನಮ್ಮ ಹತ್ರ ಪ್ರತಿ ತಿಂಗಳು ₹1,000 ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಾ ಇದ್ದೀರಾ, ಸೊ ನಮ್ಮ ಕಡೆಯಿಂದ ನಿಮಗೆ ₹1,000 ಗಿಫ್ಟ್ ಅಂತ ಹೇಳಿದಾರಾ? ಇಲ್ವಲ್ಲ. ಅವ್ರ ಆ ಥರ ಮಾಡೋಕ್ಕಾಗಲ್ಲ. ನಾವು ಅವ್ರ ಹತ್ರ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತೀವಿ, ಮನೆಗೆ ತೊಗೊಬರ್ತೀವಿ. ಆದರೆ ಹೇಗಿರುತ್ತೆ, ನೀವು ಇದೇ ಡೈಲಿ ಯೂಸ್ ಪ್ರಾಡಕ್ಟ್ಗಳನ್ನು ಒಂದು ಕಂಪನಿಯಿಂದ ಖರೀದಿ ಮಾಡ್ತಾ ತಿಂಗಳಿಗೆ ಸುಮಾರು ₹3,000 ಅಷ್ಟು ಶಾಪಿಂಗ್ ಮಾಡ್ತಾ ಉಲ್ಟಾ ನಿಮಗೆ ₹30,000 ಹಣ ಬಂದರೆ, 3 ಲಕ್ಷ ಬಂದರೆ ಅಥವಾ 30 ಲಕ್ಷ ಬಂದರೆ ನಿಮಗೆಲ್ಲ ತುಂಬ ಖುಷಿ ಆಗುತ್ತೆ. ತಿಂಗಳಿಗೆ ಬರೀ 3,000 ಅಥವಾ ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಶಾಪಿಂಗ್ ಮಾಡ್ತಾ ವಾಪಸ್ ಇಷ್ಟೊಂದು ಹಣ ಬರ್ತಿದೆ ಅಂದರೆ ಎಲ್ಲರಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಖುಷಿ ಆಗುತ್ತೆ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ನೀವು ಬರೀ ಖರೀದಿ ಮಾಡಬೇಕು, ಮಾರಾಟ ಮಾಡೋ ಅವಶ್ಯಕತೆ ಇಲ್ಲ. ಮಾರಾಟ ಮಾಡೋದು ನಮ್ಮ ಪರ್ಸ್ನಲ್ ವಿಷ್ ಆಗಿರುತ್ತೆ. ನಿಮಗಿಷ್ಟ ಇದ್ದರೆ ನೀವು ಮಾರಾಟ ಮಾಡ್ಬೋದು ಅಥವಾ ಜಸ್ಟ್ ಖರೀದಿ ಮಾಡ್ಬೋದು. ಈಗ ನೀವು ಯೋಚನೆ ಮಾಡ್ತಿರ್ಬೋದು, ದಿನನಿತ್ಯ ಯೂಸ್ ಮಾಡೋಂಥ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಾ ನಾವು ಹಣ ಹೇಗೆ ಸಂಪಾದನೆ ಮಾಡೋದು ಅಂತ. ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ಹಣ ಜನರೇಟ್ ಮಾಡ್ಬೋದು ಅಂತಂದರೆ ಹಣ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಟ್ರೆಡಿಷನಲ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ. ನಾವು ಡೈರೆಕ್ಟ್ ಆಗೋ ಅಥವಾ ಇಂಡೈರೆಕ್ಟ್ ಆಗೋ ಕಸ್ಟಮರ್ ಆಗಿದ್ದೀವಿ. ಪ್ರಾಡಕ್ಟ್ಗಳನ್ನು ಖರೀದಿ ಮಾಡೋದಕ್ಕೆ ನಾವು ರೀಟೇಲರ್ ಹತ್ರ ಹೋಗ್ತೀವಿ. ರಿಟೇಲರ್ ಅದೇ ಪ್ರಾಡಕ್ಟ್ಗಳನ್ನು ಒಬ್ಬ ಹೋಲ್ಸೇಲರ್ ಹತ್ರ ಖರೀದಿ ಮಾಡ್ತಾನೆ. ಹೋಲ್ಸೇಲರ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ತಾನೆ. ಡಿಸ್ಟ್ರಿಬ್ಯೂಟರ್ C&F ಏಜೆಂಟ್ ಹತ್ರ ಖರೀದಿ ಮಾಡ್ತಾನೆ. C&F ಏಜೆಂಟ್ ಕಂಪನಿಯಿಂದ ಎಲ್ಲ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಾರೆ. ಯಾವುದೇ ಕಂಪನಿ ₹40 ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಅದು ₹100 ಆಗಿರುತ್ತೆ. ಯಾಕಂದರೆ ಈ ಮಧ್ಯವರ್ತಿಗಳಿಗೆ ಹಣ ಕಮಿಷನ್ ರೂಪದಲ್ಲಿ ತಲುಪುತ್ತೆ. ನಮಗೆ ಈ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಸಿಗೋದು ಈ TV, ಅಡ್ವರ್ಟೈಸ್ಮೆಂಟ್ ಅಥವಾ ನ್ಯೂಸ್ ಪೇಪರ್ಗಳಿಂದ. ವಿಚ್ ಮೀನ್ಸ್ ಕೋಟ್ಯಾಂತರ ರೂಪಾಯಿ ಹಣ ಈ ಮಧ್ಯವರ್ತಿಗಳ ಮೇಲೆ ಖರ್ಚು ಮಾಡಲಾಗುತ್ತೆ. ಸೊ ಈಗ ನೀವೇ ನೋಡಿ, ನಾವು ಕಷ್ಟಪಟ್ಟಿರುವಂಥ ಹಣ ಹೀಗೆ ಮಧ್ಯವರ್ತಿಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಆದರೆ ಯಾವತ್ತಾದರೂ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಒಂದು ಪ್ರಾಡಕ್ಟ್ ನಮ್ಮ ಹತ್ತಿರ ಬರೋಷ್ಟೊತ್ತಿಗೆ ಅದರ ಕ್ವಾಲಿಟಿಯಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇರುತ್ತಾ? ಇಲ್ವಲ್ಲ. ಹಾಗಾದರೆ ಮಧ್ಯವರ್ತಿಗಳಿಗೆ ನಮ್ಮ ಹಣ ಏನು ಕೊಡಬೇಕು? ಈಗ ನಾನು ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀನಿ. ಇಲ್ಲೇನಾಗುತ್ತೆ ಅಂದರೆ ಕಂಪನಿ ಪ್ರಾಡಕ್ಟನ್ನು ₹40 ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ನಮಗೆ ₹100 ಕೊಡುತ್ತೆ. ಇನ್ನು ಉಳಿದಿರೋ ಹಣ ₹60. ಸೊ ನಾನಾಗಲೇ ಹೇಳ್ದಾಗೆ ಹಣ ಜನರೇಟ್ ಮಾಡೋಕ್ಕಾಗತ್ತೆ ಅಂದರೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡೋಕ್ಕಾಗತ್ತೆ. ಸೊ ಇವ್ರ ಮೇಲೆ ಖರ್ಚಾಗ್ತಾ ಇರುವಂಥ ಕೋಟ್ಯಾಂತರ ರೂಪಾಯಿ ಹಣನ ನಾವು ಉಳಿಸ್ತೀವಿ. ಕಂಪನಿಯಿಂದ ಪ್ರಾಡಕ್ಟ್ ನೇರವಾಗಿ ಕಸ್ಟಮರ್ಗೆ ಅಂದರೆ ನಮಗೆ ತಲುಪುತ್ತೆ. ವಿಚ್ ಮೀನ್ಸ್ ಕಂಪನಿ ಟು ಕಸ್ಟಮರ್. ಸೊ ಇದೇ ಮಧ್ಯವರ್ತಿಗಳ ಹಣ ಕಂಪನಿ ಒಂದು ಬಿಸ್ನೆಸ್ ಪ್ಲಾನ್ನ ಮುಖಾಂತರ ಕಸ್ಟಮರ್ಗೆ ಕೊಡುತ್ತೆ. ಇದನ್ನೇ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೆಯೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ ತಕ್ಷಣ ತುಂಬ ಜನಕ್ಕೆ ನೆಗೆಟಿವ್ ಇಮೇಜ್ ಕ್ರಿಯೇಟ್ ಆಗಿದೆ. ಜನ ಅನ್ಕೋತಾರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕಂಪನಿ ಬರುತ್ತೆ, ಜನರಿಂದ ದುಡ್ಡನ್ನು ದೋಚ್ಕೊಂಡು ಹೋಗುತ್ತೆ ಅಂತ. ಆದರೆ ಆ ಥರ ಅಲ್ಲ. ಯಾವುದೇ ಇಂಡಸ್ಟ್ರಿ ಕೆಟ್ಟದಾಗಿರಲ್ಲ.
ಒಂದೆರಡು ಕಂಪನಿಗಳು ತಪ್ಪಾಗಿ ಕೆಲಸಗಳನ್ನು ಮಾಡಿ ಇಡೀ ಇಂಡಸ್ಟ್ರಿ ಹೆಸರನ್ನೇ ಹಾಳು ಮಾಡುತ್ತೆ. ತುಂಬ ಜನಕ್ಕೆ ಗೊತ್ತೇ ಇಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಎವ್ರಿ ಇಯರ್ 30-40% ಮಿಲಿಯನರ್ಸ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ. ಅಂದರೆ 30-40% ಕರೋರ್ಪತೀಸ್ ಯಾರೆಲ್ಲ ಇದ್ದಾರೆ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಿಂದ ಬಂದಿರ್ತಾರೆ. ಇದು ಭಾಳ ಅದ್ಭುತವಾಗಿರುವಂಥ ಒಂದು ಇಂಡಸ್ಟ್ರಿ, ಯಾಕಂದರೆ ಯಾವುದೇ ಥರ ಹಣ ಇನ್ವೆಸ್ಟ್ ಮಾಡ್ದಲೇ ತುಂಬ ಹಣ ಗಳಿಸ್ಬೋದು. ಸೊ ಕರೆಂಟ್ಲಿ ನಮ್ಮ ಇಂಡಿಯಾದಲ್ಲಿ ಮೋರ್ ದೆನ್ 3 lakh ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಇದರಲ್ಲಿ 300 ಒಳ್ಳೆ ಕಂಪನಿಗಳಿದೆ, ಯಾಕಂದರೆ ಅವರು IDSAನ ಅಪ್ರೋಚ್ ಮಾಡಿದ್ದಾರೆ. IDSA ಅಂದರೆ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್. ಬೇರೆ ಕಂಪನಿಗಳು ಬಂದೇ ಇಲ್ಲ, ಯಾಕಂದರೆ ಅವರಿಗೂ ಗೊತ್ತಿತ್ತು ಒಂದಲ್ಲ ಒಂದು ದಿವಸ ಅವ್ರ ಕಂಪನಿ ಕ್ಲೋಸ್ ಆಗುತ್ತೆ ಅಂತ. IDSA WFGSA ಗೈಡ್ಲೈನ್ಸ್ ಮೇಲೆ ವರ್ಕ್ ಮಾಡುತ್ತೆ. ವರ್ಲ್ಡ್ ಫೆಡರೇಷನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂದರೆ ವರ್ಲ್ಡ್ ವೈಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬ ರೆಪ್ಯೂಟೆಡ್ ಇಂಡಸ್ಟ್ರಿ ಆಗಿದೆ. ಈ 300 ಕಂಪನಿಗಳಲ್ಲೂ ಬರೀ 19 ಬೆಸ್ಟ್ ಪ್ಲೇಸ್ ಕಂಪನಿಗಳಿದೆ. ಇವರಿಗೆ IDSAನಲ್ಲಿ ರಿಜಿಸ್ಟ್ರೇಷನ್ ಸಿಕ್ಕಿದೆ. ದ ರೆಸ್ಟ್ ಕುಡ್ ನಾಟ್ ಮೇಕ್ ಇಟ್ ಫಾರ್ ವೇರಿಯಸ್ ರೀಸನ್ಸ್. ಈ 19 ಬೆಸ್ಟ್ ಕಂಪನಿಗಳಲ್ಲಿ ನಿಮ್ಮ ಎಲ್ಲರ ಹತ್ರ ನಾನು ತುಂಬ ಪ್ರೌಡಾಗಿ ಮೋದಿ ಕೇರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಂಡಿಯಾಸ್ 50 ಗ್ರೇಟ್ ಮಿಡ್ ಸೈಜ್ ವರ್ಕ್ ಪ್ಲೇಸ್ನಲ್ಲಿ ರ್ಯಾಂಕ್ 5th ಅಲ್ಲಿದೆ. ಟಾಪ್ 100 ಬೆಸ್ಟ್ ಸ್ಮಾಲ್ ಆ್ಯಂಡ್ ಮೀಡಿಯಂ ವರ್ಕ್ ಪ್ಲೇಸ್ ಏಷ್ಯಾದಲ್ಲಿ 30th ರ್ಯಾಂಕಲ್ಲಿದೆ. ಕಂಪನಿಯಿಂದ ಹೈಯೆಸ್ಟ್ ಪೇಔಟ್ ಬಂದು 1,27 lakhs. ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಂಡಿಯಾಗೆ ಪರಿಚಯ ಮಾಡಿದ್ದು ನಮ್ಮ ಮೋದಿ ಕೇರ್ ಕಂಪನಿ. ಇನ್ನು ಕೆಲವೇ ವರ್ಷಗಳಲ್ಲಿ ಫಾರ್ಚೂನ್ 500 ಲಿಸ್ಟಲ್ಲೂ ಕೂಡ ಮೋದಿ ಕೇರ್ ಕಂಪನಿ ಒಂದಾಗಲಿದೆ. ಈಗ ನೀವು ಕ್ವೆಶನ್ ಮಾಡ್ಬೋದು, ಮೋದಿ ಕೇರ್ನೇ ಏನಕ್ಕೆ ಚೂಸ್ ಮಾಡಬೇಕು, ಬಾಕಿ 18 ಕಂಪನಿಗಳನ್ನು ಏನಕ್ಕೆ ಚೂಸ್ ಮಾಡಬಾರ್ದು ಅಂತ. ಫಸ್ಟ್ ಆಫ್ ಆಲ್, ಮೋದಿ ಕೇರ್ನ ಮೋಟೋ ಬಂದು ಆಜಾದಿ, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಂಡ್ ಬಿ ಯೋರ್ ಓನ್ ಬಾಸ್. ನಮಗೆ ನಮ್ಮ ಇಷ್ಟದ ಪ್ರಕಾರ ನಡ್ಕೋಬೇಕು ಅನಿಸುತ್ತೆ. ಯಾವುದೇ ಕಂಪನಿ ಅಥವಾ ಮ್ಯಾನೇಜರ್ ಇರಬಾರ್ದು, ಅವ್ರು ಏನು ಕೆಲಸ ಹೇಳ್ತಾರೋ ಅದನ್ನೇ ಮಾಡ್ಕೊಂಡಿರಬಾರ್ದು ಅಂತ ಅನಿಸುತ್ತೆ. ನಮಗೆ ನಾವೇ ಬಾಸ್ ಆಗಬೇಕು ಅಂತ ಅನಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಬಂದು ಮೋದಿ ಕೇರ್ ಒಂದು ಇಂಡಿಯನ್ ಕಂಪನಿ. ಫಾರಿನ್ ಕಂಪನೀಸ್ನ ನಾವು ಪ್ರಮೋಟ್ ಮಾಡೋದಕ್ಕೆ ಇಷ್ಟಪಡಲ್ಲ, ಸ್ವದೇಶಿ ಕಂಪನಿನ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಸೊ ಈಗ ಮೋದಿ ಕೇರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಮೋದಿ ಕೇರ್ 1996 ಸ್ಟಾರ್ಟ್ ಆಗಿತ್ತು ನ್ಯೂ ಡೆಲ್ಲಿನಲ್ಲಿ. 2015 ಕಂಪನಿ ಟರ್ನೋವರ್ ಬಂದು 95 crores ಇತ್ತು. 2020 2000 crore ಆಗಿದೆ. ಕಂಪನಿ ಸ್ಟಾರ್ಟ್ ಆದಾಗ ಕೇವಲ 8 ಪ್ರಾಡಕ್ಟ್ಗಳಿದ್ವು, 5-6 ಜನ ಮಾತ್ರ ಜಾಯ್ನ್ ಆಗಿದ್ರು. ಆದರೆ ಇವತ್ತು 500ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳಿದೆ. FMCG ಪ್ರಾಡಕ್ಟ್ಸ್, ಪರ್ಸನಲ್ ಕೇರ್, ವೆಲ್ನೆಸ್, ಸ್ಕಿನ್ ಕೇರ್, ಕಾಸ್ಮೆಟಿಕ್ಸ್ ಎಕ್ಸೆಟ್ರಾ. 50+ ಬ್ರಾಂಚಸ್, 10,000+ ಪಿಕಪ್ ಸೆಂಟರ್ ಆರ್ DP ಸೆಂಟರ್, ಮೋರ್ ದೆನ್ 50 lakh ಡೈರೆಕ್ಟ್ ಸೆಲ್ಲರ್ಸ್ ಇದ್ದಾರೆ. 3 lakh+ ನ್ಯೂ ಜಾಯ್ನಿಂಗ್ಸ್ ಆಗ್ತಿದ್ದಾರೆ ಪ್ರತಿ ತಿಂಗಳು. ಇಟ್ ಕವರ್ಸ್ 4,000+ ಇಂಡಿಯನ್ ಟೌನ್, ಸರ್ವಿಂಗ್ 17,000+ ಪಿನ್ ಕೋಡ್ಸ್. ಮುಂದಿನ ವರ್ಷದಲ್ಲಿ UK, ಮಿಡಲ್ ಈಸ್ಟ್ ಮತ್ತು ಸಾಕಷ್ಟು ದೇಶಗಳಲ್ಲಿ ಎಕ್ಸ್ಪ್ಯಾಂಡ್ ಆಗಲಿದೆ. ಈ ಸಮಯದಲ್ಲಿ 500+ ಡ್ರೀಮ್ ಕಾರ್ ಅಚೀವರ್ಸ್ ಇದ್ದಾರೆ. ಆಡಿ, ಜಾಗ್ವಾರ್, BMW, ಬೆನ್ಸ್ ಈ ಥರ. 4,000+ ಮಿಡ್ ಸೆಗ್ಮೆಂಟ್ ಕಾರ್ ಅಚೀವರ್ಸ್ ಇದ್ದಾರೆ. ಹೋಂಡಾ ಸಿಟಿ, ಕ್ರೆಟಾ ಎಕ್ಸೆಟ್ರಾ. 2,000+ 1 lakh to 5 lakh ಇನ್ಕಮ್ ಅರ್ನರ್ಸ್ ಇದ್ದಾರೆ. 200+ 10 lakh ಇನ್ಕಮ್ ಅರ್ನರ್ಸ್ ಕ್ರಿಯೇಟ್ ಆಗಿದ್ದಾರೆ. ನಾವು ಮೋದಿ ಕೇರ್ ಪ್ರಾಡಕ್ಟ್ಸ್ನ ಏನಕ್ಕೆ ಖರೀದಿ ಮಾಡಬೇಕು? ನಾವು ಪ್ರಾಡಕ್ಟ್ಸ್ನ 2 ವಿಷಯ ನೋಡಿ ತೊಗೊಳ್ತೀವಿ, ಒಂದು ಕ್ವಾಲಿಟಿ, ಇನ್ನೊಂದು ಪ್ರೈಸ್. ನಾನು ಮೋದಿ ಕೇರ್ ಪ್ರಾಡಕ್ಟ್ನ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಹತ್ರ ISO, GMP, FSSAI ಈ ಎಲ್ಲ ಸರ್ಟಿಫಿಕೇಷನ್ಸ್ ಕೂಡ ನಮ್ಮ ಕಂಪನಿಯ ಪ್ರಾಡಕ್ಟ್ ಕ್ವಾಲಿಟಿನ ಜಸ್ಟಿಫೈ ಮಾಡುತ್ತೆ. ಇದರ ಜೊತೆ ಕಂಪನಿ ನಿಮಗೆ 30 days ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ನೀಡುತ್ತೆ. ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದರೆ ನೀವು ಕಂಪನಿಯಿಂದ ಕಂಪ್ಲೀಟ್ ರೀಫಂಡ್ ಪಡ್ಕೊಳ್ಬೋದು. ಈ ಮನಿ ಬ್ಯಾಕ್ ಗ್ಯಾರಂಟಿ ಆಪ್ಷನ್ ಕೊಟ್ಟಿರೋದು ಏನಕ್ಕೆ ಅಂತಂದರೆ ಕಂಪನಿಗೆ ಅವರ ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಅತ್ಯಂತ ನಂಬಿಕೆ ಇದೆ. ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಕಂಪನಿಯ ಎಲ್ಲ ಪ್ರಾಡಕ್ಟ್ಸ್ ಮೇಲೂ 10-20% ವರೆಗೆ ಡಿಸ್ಕೌಂಟ್ ಸಿಗುತ್ತೆ MRP ಮೇಲೆ. ಎಲ್ಲ ಪ್ರಾಡಕ್ಟ್ಗಳ ಮೇಲೆ ನಿಮಗೆ BV PV ವ್ಯಾಲ್ಯೂ ಸಿಗುತ್ತೆ, ಅಂದರೆ ಪಾಯಿಂಟ್ ವ್ಯಾಲ್ಯೂ ಹಾಗೂ ಬಿಸ್ನೆಸ್ ವ್ಯಾಲ್ಯೂ ಸಿಗುತ್ತೆ. ಕಂಪನಿ ನಮಗೆ ಲಾಯಲ್ಟಿ ಆಫರ್ ಕೂಡ ಕೊಡುತ್ತೆ. ಅಂದರೆ ಕಂಪನಿಲಿ ನಾವು ಪ್ರತಿ ತಿಂಗಳು 3,000 ವರ್ತ್ ಪ್ರಾಡಕ್ಟ್ ತೊಗೊಂಡ್ರೆ 9,000 ವರ್ತ್ ಫ್ರೀ ಕೂಪನ್ ಕೊಡುತ್ತೆ. ನಿಮಗೆ ಇಷ್ಟ ಆಗೋ ಪ್ರಾಡಕ್ಟ್ಸ್ನ ನೀವು ಎಂಜಾಯ್ ಮಾಡ್ಬೋದು. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಆಫರ್ನಲ್ಲಿ ನಮಗೆ ಎಲ್ಲ ಪ್ರಾಡಕ್ಟ್ ಮೇಲೆ 50% ಆಫ್ ಕೂಡ ಸಿಗುತ್ತೆ. ಸೊ ಈಗ ನಾನು ಈ ಬಿಸ್ನೆಸ್ಸಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸಪೋಸ್ ಇದು ಇವತ್ತು ನಾನು ಕಂಪನಿಯಲ್ಲಿ ರಿಜಿಸ್ಟರ್ ಆಗ್ತೀನಿ ನನ್ನ ಆಧಾರ್ ಕಾರ್ಡ್ ಕೊಟ್ಟು.
ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡ್ತೀನಿ, ಇಷ್ಟ ಆದರೆ ಯೂಸ್ ಮಾಡ್ತೀನಿ, ಇಷ್ಟ ಆಗಿಲ್ಲ ಅಂದರೆ ಕಂಪನಿಗೆ ವಾಪಸ್ ಕೊಟ್ಬಿಡ್ತೀನಿ, ನನ್ನ ಹಣ ವಾಪಸ್ ಪಡ್ಕೋತೀನಿ. ಪ್ರಾಡಕ್ಟ್ಸ್ ಇಷ್ಟ ಆದರೆ ನನ್ನ ಕೆಲವೊಂದು ಫ್ರೆಂಡ್ಸ್, ಫ್ಯಾಮ್ಲಿ ಆರ್ ರಿಲೇಟಿವ್ಸ್ಗೆ ಹೇಳ್ತೀನಿ. ಸೊ ಅವರು ನನ್ನ ರೆಕಮೆಂಡೇಷನ್ ಮೇಲೆ ಸ್ವಲ್ಪ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾರೆ, ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಖರೀದಿ ಮಾಡ್ತಾರೆ. ಈಗ ನಾನು ನನ್ನ ಟೀಮ್ ಮೆಂಬರ್ಸ್ನ ಎಜುಕೇಟ್ ಮಾಡ್ತೀನಿ, ಗೈಡ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಸೊ ಅವರು ಕೂಡ ಅವ್ರ ಫ್ರೆಂಡ್ಸ್ಗೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಜಾಯಿನ್ ಮಾಡಿಸೋದಕ್ಕೆ. ಸೊ ನಾನು 4 ಪೀಪಲ್ನ ರೆಕಮೆಂಡ್ ಮಾಡಿದ್ದೀನಿ. ಆ 4 ಪೀಪಲ್ ಅವರ 4 ಫ್ರೆಂಡ್ಸ್ನ ಜಾಯಿನ್ ಮಾಡಿದ್ರೆ 16 ಪೀಪಲ್ ಆಗ್ತಾರೆ. 16 ಪೀಪಲ್ 64 ಪೀಪಲ್ ಆಗ್ತಾರೆ. 64 ಪೀಪಲ್ ಅವರ 256 ಪೀಪಲ್ನ ರೆಡಿ ಮಾಡ್ತಾರೆ. ಈಗ ನನ್ನೂ ಸೇರಿ ಟೋಟಲ್ 341 ಪೀಪಲ್ ಆಗ್ತಾರೆ. ಆನ್ ಎನ್ ಆವ್ರೇಜ್ ನಾವು ಎಲ್ಲರೂ ಈ ತಿಂಗಳು 3000 ರುಪೀಸ್ಗೆ ಶಾಪಿಂಗ್ ಮಾಡಿದ್ರೆ ಈ ಮಂತ್ ಟರ್ನ್ ಓವರ್ ಬಂದು 10,23,000 ಆಗುತ್ತೆ. ಶಾಪ್ ಓಪನ್ ಮಾಡಿಲ್ಲ, ಮ್ಯಾನ್ ಪವರ್ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಆದರೂ ಕೂಡ ನನ್ನ ಮಂತ್ಲಿ ಟರ್ನ್ ಓವರ್ ಬಂದು 10,23,000 ಆಗುತ್ತೆ. ನಾನು ಕಂಪನಿಯಲ್ಲಿ ಪ್ಲಾಟಿನಮ್ ಡೈರೆಕ್ಟರ್ ಆಗ್ತೀನಿ. ಸೊ ನನ್ನ ಈ ಮಂತ್ ಪೇಔಟ್ ಬಂದು 1,02,986 ರುಪೀಸ್ ಆಗುತ್ತೆ. ಬಾಕಿ ಯಾರೆಲ್ಲ ಜಾಯಿನ್ ಆಗಿದ್ದಾರೋ ಅವರಿಗೆ ಅವರ ಪ್ರಕಾರ ಕಂಪನಿ ಇನ್ಕಮನ್ನು ಪೇ ಮಾಡುತ್ತೆ. ಆ್ಯಂಡ್ ನನ್ನನ್ನು ಈ ಬಿಸ್ನೆಸ್ಗೆ ಪರಿಚಯ ಮಾಡಿರುವಂಥ ಅಪ್ಲೈನ್ಗೆ ಅವ್ರ ಪ್ರಕಾರ ಅವರ ಪೇಔಟ್ ರೀಚ್ ಆಗುತ್ತೆ. ಸೊ ನಾನು ಪ್ಲಾಟಿನಮ್ ಡೈರೆಕ್ಟರ್ ಆಗಿ ಇಷ್ಟು ಇನ್ಕಮ್ ಪಡ್ಕೊಳ್ಬೋದು ಪ್ರತಿ ತಿಂಗಳು. ಈಗ ನಾನು ನಿಮಗೆ ಪೇಔಟ್ಸ್ ಹೇಗೆ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ. ಪರ್ಫಾರ್ಮೆನ್ಸ್ ಬೋನಸ್ 16%, ಡೈರೆಕ್ಟರ್ ಬೋನಸ್ 4%, ಟೀಮ್ ಬಿಲ್ಡರ್ ಬೋನಸ್ 14%, ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ 15%, ಟ್ರಾವೆಲ್ ಬೋನಸ್ 3%, ವೆಹಿಕಲ್ ಬೋನಸ್ 5%, ಹೋಮ್ ಬೋನಸ್ 3%, ಅಟೂಟ್ ಬಂಧನ್ ಬೋನಸ್ 2%. ಇದೇ ಮೋದಿ ಕೇರ್ನ ಮಾರ್ಕೆಟಿಂಗ್ ಪ್ಲಾನ್. ಸೊ ನಾನು ಯಾವ ಥರ ನಿಮಗೆಲ್ಲ ಅರ್ಥ ಮಾಡಿಸಿದ್ದೀನಿ ಅದೇ ಥರ ನೀವು ನಿಮ್ಮ ಹೊಸ ಪ್ರಾಸ್ಪೆಕ್ಟ್ಗಳಿಗೆ ಅರ್ಥ ಮಾಡಿಸ್ಬೋದು. ವಿಶಿಂಗ್ ಯು ಆಲ್ ದ ಬೆಸ್ಟ್.